ನಮಸ್ತೆ ಪ್ರೀತಿಯ ಕನ್ನಡಿಗರಿಗೆ ರಿತೇಶ್ ಕನ್ನಡಿಗ ಕಿಚನ್ಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಯಶೋಧ. ಇವತ್ತು ಹಳ್ಳಿ ಶೈಲಿಯಲ್ಲಿ ತಲೆಕಾಲು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಾರಿ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನಮ್ಮ ಮನೆಯವರು ಇಲ್ಲಿ ಒಂದು ಮೇಕೆ ತಲೆ ಮತ್ತು 2 ಕಾಲು ತೊಗೊಂಬಂದಿದ್ದಾರೆ. ಅದನ್ನು ನೀಟಾಗಿ ಕಟ್ ಮಾಡಿಸ್ಕೊಂಬಂದಿದ್ದಾರೆ. ನಾನು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡ್ತೇನೆ. ಡ್ರೈ ಆದರೆ ನೀಟಾಗಿ ಹುರ್ಕೋಬೋದು. ಆದ್ದರಿಂದ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ತಲೆ ಮಾಂಸ ಮತ್ತು ಕಾಲು ಬೇಯುತ್ತೆ. ಆದ್ದರಿಂದ ನೋಡಿ, ಈ ರೀತಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಬಿಸಿಯಾದ ನಂತರ ತೊಳೆದಿಟ್ಟಂತಹ ತಲೆ ಮಾಂಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ತಲೆಕಾಲು ಸೇರಿಸ್ಕೊಂಡು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಟ್ಬಿಡಿ. ಮಾಂಸದಲ್ಲಿರುವಂತಹ ನೀರೆಲ್ಲ ಡ್ರೈ ಆಗಬೇಕು. ಆದ್ದರಿಂದ ನೋಡಿ, ಕೈ ಆಡಿಸ್ಬೇಡಿ. ನೀವು ಇದಕ್ಕೆ ಮೆದುಳನ್ನ ಈಗಲೇ ಸೇರಿಸ್ಬೇಡಿ. ನಾವು ಸಾಂಬಾರ್ದು ಖಾರ ಹುಯ್ತೀವಲ್ಲ ಆವಾಗ ಸೇರಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮೆದುಳು ಕಳಿಸೋಗುತ್ತೆ. ಅದರಿಂದ ಒಂದು 10 ನಿಮಿಷ ಹಾಗೆ ಇರಲಿ. ನೀರೆಲ್ಲ ಸ್ವಲ್ಪ ಹಿಂಗೋವರೆಗೂ ಬಿಟ್ಟು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕಾಗುತ್ತೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಾದ ನಂತರ ಸ್ವಲ್ಪ ಅರ್ಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಒಂದು 1/4 ಸ್ಪೂನು ಅರ್ಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಇವೆರಡನ್ನೂ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 10 ನಿಮಿಷ ನೀರೆಲ್ಲ ಹಿಂಗೋವರೆಗೂ ಬಿಟ್ಬಿಡಿ. ನೀರು ಹಾಗೆ ಇದ್ದರೆ ಸಾಂಬಾರು ಚೆನ್ನಾಗಿರಲ್ಲ ಮತ್ತು ಮಟನು ರುಚಿ ಕೊಡಲ್ಲ. ಅದರಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದೇ ಸಮಯದಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಇದು ಮಾಂಸಕ್ಕೆ ರುಚಿ ಕೊಡುತ್ತೆ. ಅದರಿಂದ ಈ ರೀತಿ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಹಿಂಗೋವರೆಗೂ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಉರಿಯಲು ಬಿಟ್ಬಿಡೋಣ. ಇದನ್ನು ಪಕ್ಕದ ಒಲೆಯಲ್ಲಿ ಇಟ್ಕೊಂಡು ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕೆಲವೊಂದು ಪದಾರ್ಥಗಳನ್ನು ಮಸಾಲೆಗೆ ಹುರ್ಕೋಬೇಕಾಗುತ್ತೆ. ಅದರಿಂದ ನಾನು ಇಲ್ಲಿ ಸ್ವಲ್ಪ ತಪ್ಪಲೆ ಇಟ್ಕೊಂಡು ಇನ್ನೊಂದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಹೆಚ್ಚಿರುವಂಥದ್ದು. ನಿಮಗೆ ಸಾಂಬಾರು ಬೇಕು ಅಂದರೆ 3 ಹಾಕ್ಕೊಳ್ಳಿ. ನಾನು ಇಲ್ಲಿ 2 ದಪ್ಪದ್ದು ತೊಗೊಂಡಿದ್ದೀನಿ. ನಂತರ 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆದ ನಂತರ ಇಲ್ಲಿ 2 ಇಂಚಷ್ಟು ಶುಂಠಿ ತಗೊಂಡು ಅದನ್ನು ಸಹ ಫ್ರೈ ಮಾಡ್ಕೊತಾ ಇದ್ದೀನಿ. ಇವು ಫ್ರೈ ಆದ ನಂತರ ನಾನು ಇಲ್ಲಿ ಧನಿಯಾಕಾಳು ಉಪಯೋಗಿಸ್ತಾ ಇದ್ದೇನೆ, ಪುಡಿ ಉಪಯೋಗಿಸ್ತಾ ಇಲ್ಲ. ಇಲ್ಲಿ ನಾನು 2 ಸ್ಪೂನು ಧನಿಯಾಕಾಳು ತೊಗೊಂಡು ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಒಂದು ಅರ್ಧ ಸ್ಪೂನು ಗಸಗಸೆ ಸೇರಿಸ್ತಾ ಇದ್ದೇನೆ. ಗಸಗಸೆ ಮಟನ್ ಸಾರಿಗೆ ಚೆನ್ನಾಗಿರುತ್ತೆ. ಆದ್ದರಿಂದ ನಂತರ 2 ಟೊಮೊಟೊ ತೊಗೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲ ಸಾಮಗ್ರಿಗಳನ್ನು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳಿ. ಎಣ್ಣೆಯಲ್ಲಿ ಹುರಿಯೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಆದ್ದರಿಂದ ಹಳ್ಳಿಗಳ ಕಡೆ ಹೀಗೆ ಎಣ್ಣೆಲಿ ಹುರಿದು ಮಾಡ್ತಾರೆ. ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಈ ಎಲ್ಲ ಸಾಮಗ್ರಿಗಳನ್ನು ಎಣ್ಣೆಯಲ್ಲಿ ಹುರ್ಕೊಂಡ ನಂತರ ಒಂದು 5 ನಿಮಿಷ ತಣ್ಣಗಾಕಕ್ಕೆ ಬಿಟ್ಟು ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಕ್ಕೆ ಲವಂಗ ಸೇರಿಸ್ಕೊತಾ ಇದ್ದೇನೆ. ಇದಾದ ನಂತರ ಸ್ವಲ್ಪ ಹಸಿ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಸೇರಿಸ್ಕೊತಾ ಇದ್ದೀನಿ. ಪುದೀನ ಆದ ನಂತರ ಇಲ್ಲಿ 2 ಸ್ಪೂನ್ ಆಗುವಷ್ಟು ಕಡಲೆ ಸೇರಿಸ್ಕೊತಾ ಇದ್ದೀನಿ. ಕಡಲೆನ ಜಾಸ್ತಿ ಸೇರಿಸ್ಕೋಬೇಡಿ, ಗಟ್ಟಿಯಾಗೋಗುತ್ತೆ ಸಾಂಬಾರು. ಅದರಿಂದ ನಂತರ ಇದಕ್ಕೆ ನಾನು
2.5 ಸ್ಪೂನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಮಟನ್ ಸಾರು ಖಾರ ಇರಬೇಕು, ಅದರಿಂದ ನಾನು ಇಲ್ಲಿ 2.5 ಸ್ಪೂನ್ ಆಗುವಷ್ಟು ಅಚ್ಚ ಪುಡಿನ ಸೇರಿಸ್ಕೊತಾ ಇದ್ದೇನೆ. ಇದು ಸೇರಿಸ್ಕೊಂಡ ನಂತರ ಹುರಿದಿಟ್ಟಂತಹ ಸಾಮಗ್ರಿಗಳನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಕೋಬೇಕಾಗುತ್ತೆ, ತರಿ ಬೇಡ. ನಿಮಗೆ ತೋರಿಸ್ತೀನಿ ನೋಡಿ, ಈ ರೀತಿ ನೈಸಾಗಿ ರುಬ್ಕೋಬೇಕಾಗುತ್ತೆ. ಈ ರೀತಿ ಆದರೆ ಸಾಂಬಾರು ಚೆನ್ನಾಗಿರುತ್ತೆ. ಅದರಿಂದ ಈ ರೀತಿ ರುಬ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ತಲೆಕಾಲು ಎಲ್ಲ ನೀಟಾಗಿ ಹುರಿದಿದೆಯಾ ನೋಡಿಕೊಂಡು, ನೀಟಾಗಿ ಹುರ್ಕೊಂಡ್ಮೇಲೆ ರುಬ್ಬಿರೋವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ರುಬ್ಬಿರೋವಂಥ ಮಸಾಲೆ ಸೇರಿಸ್ಕೊಂಡು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಉಪ್ಪು ಮತ್ತು ಖಾರ ಕರೆಕ್ಟಾಗಿದೆ ಅಂತ ಹೇಳಿ ಚೆಕ್ ಮಾಡಿಕೊಂಡು, ಉಪ್ಪು ಕಮ್ಮಿ ಆಗಿದ್ದರೆ ಸ್ವಲ್ಪ ಸೇರಿಸ್ಕೊಂಡು ಎತ್ತಿಟ್ಟಿರುವಂಥ ಮೆದುಳನ್ನ ಈ ಸಮಯದಲ್ಲಿ ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ತಾ ಇದ್ದೀನಿ. ಅದರಿಂದ ನೋಡಿ, ಈ ರೀತಿ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚಳ ಹಾಕ್ಕೊಂಡು ಒಂದು 6ರಿಂದ 7 ವಿಷಲ್ ಬರೆಸ್ಕೊಳ್ಳಿ. ಇಲ್ಲಾಂದರೆ ತಲೆಕಾಲು ಬೆಂದಿರೋದಿಲ್ಲ. 6ರಿಂದ 7 ವಿಷಲ್ ಆದರೆ ನೀಟಾಗಿ ಬೆಂದಿರುತ್ತೆ. ನೋಡಿ ಆಯಿತು, ಇದು 6ರಿಂದ 7 ವಿಷಲು ನಾನು ಕೂಗಿಸ್ಕೊಂಡಿದ್ದೀನಿ. ಇದಾದ ನಂತರ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ವಿಷಲೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳನ್ನ ತೆಗ್ದು ನೋಡಿ ಆಗಿದೆ. ನಾನು ಮೆದುಳನ್ನ ಮೊದಲೇ ಒಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ. ನೋಡಿ ಆಗಿದೆ. ಪಕ್ಕಾ ನಾಟಿ ಸ್ಟೈಲಲ್ಲಿ ತಲೆಕಾಲು ಸಾಂಬಾರು ರೆಡಿಯಾಗಿದೆ. ಅನ್ನ, ಮುದ್ದೆ, ಚಪಾತಿ, ಪೂರಿ ಯಾವುದೇ ಆಗಿರಲಿ ಸೂಪರಾಗಿರುತ್ತೆ. ತಲೆಕಾಲು ದೇಹಕ್ಕೆ ತುಂಬ ಒಳ್ಳೆಯದು. ಆವಾಗವಾಗ ಮಾಡಿಕೊಂಡು ಸವಿತಾ ಇರಿ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ ಗೆಳೆಯರೇ.